ಬೆಳಗ್ಗೆ ಬೆಳಗ್ಗೆ ಕಾಫಿ ಬದಲು ಎಳ್ನೀರು ಕುಡ್ದಿದ್ದು ಹೆಂಗನ್ಸ್ತು? ಫೈನಲಿ ನಾವು ಚಾಮುಂಡೇಶ್ವರಿ ಬೆಟ್ಟಕ್ಕೆ ರೀಚ್ ಆದ್ವಿ. ನಮ್ಮೊಂದಿಗೆ ಇದ್ದಾರೆ ಇನ್ನೊಂದು ಫ್ಯಾಮಿಲಿ. ಸೊ ನಮ್ಮ ಡ್ಯಾಡಿನ ಕೇಳೋಣ ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಅಂತ. ಮತ್ತೆ ನೀನು ಎಷ್ಟೊತ್ತಿ ಬರ್ತಿದ್ಯಾ ಚಾಮುಂಡೇಶ್ವರಿ ಬೆಟ್ಟಕ್ಕೆ? ಹಾಯ್ ಹೆಲೋ, ವೆಲ್ಕಮ್ ಟು ಕುರುಬನ ರಾಣಿ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ಸ್ಪೆಷಲ್ ಡೇ ಏನಂದರೆ ಫ್ಯಾಮಿಲಿ ಔಟಿಂಗ್ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಗಲೇ ಟೈಮ್ ಆಲ್ರೆಡಿ 5:30 ಆಗಿದೆ. ಸೊ ಇವತ್ತಿನ ಜರ್ನಿ ಹೇಗಿರುತ್ತೆ, ಯಾರ್ಯಾರೆಲ್ಲ ಹೋಗ್ತಾ ಇದ್ದೀವಿ, ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಸೊ ನಮ್ಮ ಡ್ಯಾಡಿನ ಕೇಳೋಣ ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಅಂತ. ಡ್ಯಾಡಿ, ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀವಿ? ಚಾಮುಂಡೇಶ್ವರಿ ಹಿಲ್ಸು ಮತ್ತೆ ಅಲ್ಲಿಂದ ದರ್ಶನ ಮಾಡ್ಕೊಂಡು ನಂಜನಗೂಡು ಹೋಗ್ತಾ ಇದ್ದೀವಿ. ಸೊ ಕೇಳಿಸ್ಕೊಂಡ್ರಿ ಅಲ್ಲ, ನಂಜನಗೂಡು ಮತ್ತು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಅಂತ ಹೋಗೋಣ ಅಂತ ಫ್ಯಾಮಿಲಿ ಔಟಿಂಗ್ ಹೋಗ್ತಾ ಇದ್ದೀವಿ. ಸೊ ಈ ವ್ಲಾಗ್ ತುಂಬ ಎಕ್ಸೈಟ್ಮೆಂಟ್ ಆಗಿರುತ್ತೆ. ನಮಗೂ ಕೂಡ ಎಕ್ಸೈಟ್ಮೆಂಟ್, ನಿಮಗೂ ಕೂಡ ಎಕ್ಸೈಟ್ಮೆಂಟ್. ನೋಡೋಣ ಬನ್ನಿ. ಸೊ ಇವತ್ತು ನಮ್ಮೊಂದಿಗೆ ಇದ್ದಾರೆ ಇನ್ನೊಂದು ಫ್ಯಾಮಿಲಿ. ಇವತ್ತು ನಿಮಗೆಲ್ಲ ಎಷ್ಟು ಎಕ್ಸೈಟ್ಮೆಂಟ್ ಆಗ್ತಿದೆ ನಾವು ಔಟಿಂಗ್ ಹೋಗ್ತಿರೋದ್ರಿಂದ. ಸೂಪರ್ ಆಗಿದೆ. ಈಗ ಹೋಗ್ತಾ ಇದೀವಲ್ಲ, ಇನ್ನೂ ಹೋಗಿಲ್ವಲ್ಲ? ಅದೇನೇ, ಎಷ್ಟು ಎಕ್ಸೈಟ್ಮೆಂಟ್ ಆಗ್ತಿದೆ ನಿಮಗೆ? ಗೊತ್ತಾಗ್ತಲ್ವಾ, ಕತ್ತಲ್ಲಿ ಕೂಲಿಂಗ್ ಗ್ಲಾಸ್. ಸೊ ಲೆಟ್ಸ್ ಗೋ ಆ್ಯಂಡ್ ಎಂಜಾಯ್. ಸೊ ಗೈಸ್, ಫೈನಲಿ ನಾವು ಹೊರಟಿದ್ದೀವಿ. ಅರ್ಲಿ ಮಾರ್ನಿಂಗ್ 5:30 ಆಗಿದೆ. ರೋಡ್ ಮಾತ್ರ ಫುಲ್ಲು ಖಾಲಿ ಇದೆ, ಯಾಕಂದರೆ ಬೆಳಗ್ಗೆ ಹೊತ್ತು ಯಾವ ವೆಹಿಕಲ್ಸು ಓಡಾಡಲ್ಲ ಅಷ್ಟೊಂದು. ಹಾಗೆ ಲಾಸ್ಟ್ ವಿಡಿಯೋಗೆ ತುಂಬಾ ಬ್ಲೆಸ್ಸಿಂಗ್ಸ್ ಬಂದಿತ್ತು. ಸೊ ನನಗಂತೂ ತುಂಬ ಖುಷಿ ಆಯಿತು. ಕೆಲವರು ಪರ್ಸ್ನಲ್ಲಾಗಿ DM ಮಾಡಿ ಹೇಳಿದ್ದೀರಾ, ಹಾಗೆ ಕೆಲವರು ಕಮೆಂಟ್ ಮುಖಾಂತರ ನನಗೆ ತಿಳಿಸಿದ್ದೀರಾ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮಗೂ ಕೂಡ ಒಳ್ಳೊಳ್ಳೆ ಕಂಟೆಂಟ್ಸ್ ಮಾಡಿ ತೋರಿಸ್ತೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ವೀಡಿಯೋಸ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ಯಾವುದೇ ಥರ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ಸ್ ಬರುತ್ತೆ. ನಮ್ಮನೆಯಿಂದ ಶಾರ್ಟ್ಕಟ್ ರೂಟಲ್ಲಿ ಬಂದರೆ ನೈಸ್ ರೋಡು ನಮಗೆ ಹತ್ರ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ನೈಸ್ ರೋಡ್ ಕಡೆಯಿಂದ ಹೋಗ್ತಾ ಇದ್ದೀವಿ. ಎಲ್ಲರೂ ಕೂಡ ಎಳ್ನೀರು ಕುಡಿಯೋಕ್ಕೆ ಅಂತ ಇಲ್ಲಿ ಹೋಗ್ತಾ ಇದ್ದಾರೆ. ಸೊ ಇವರಿಬ್ಬರು ಕೂಡ ಈಗ ಜಾಯ್ನ್ ಆದರು. ಇವರು ನಮ್ಮ ಜೂನಿಯರ್ ಉಪೇಂದ್ರ. ಸೊ ಇವನು ನಮ್ಮ ಗುಂಡು ಬೇಬಿ. ಗುಂಡು ಬೇಬಿ, ಏನು ಸಮಾಚಾರ? ಏನಿಲ್ಲ. ಇದು ನಮ್ಮ ಅಣ್ಣ ಹಿತೇಶ್ ಅಣ್ಣ. ಸೊ ಫೈನಲಿ 9 ಮೆಂಬರ್ಸ್ ಬಂದಿದ್ದೀವಿ. ಸೊ ನೋಡೋಣ ಮುಂದೆ ಹೇಗಿರುತ್ತೆ ಜರ್ನಿ ಅಂತ. ಸೊ ಒಂದು ಸ್ಮಾಲ್ ಬ್ರೇಕ್, ಎಳ್ನೀರು ಕುಡಿಯೋಣ ಅಂತ ಈಗ ಪಾರ್ಕ್ ಮಾಡಿದ್ದೀವಿ ಗಾಡಿನ. ಎಲ್ಲರೂ ಕೂಡ ಎಳ್ನೀರು ಕುಡಿತಿದ್ದಾರೆ. ಸೊ ಬೆಳಗ್ಗೆ ಬೆಳಗ್ಗೆ ಕಾಫಿ ಬದಲು ಎಳ್ನೀರು ಕುಡಿಯೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಮ್ಮ ಡ್ಯಾಡಿ ಎಲ್ರಿಗೂ ಕೂಡ ಎಳ್ನೀರು ಕುಡಿಸ್ತಾ ಇದ್ದಾರೆ. ಬೆಳಗ್ಗೆ ಬೆಳಗ್ಗೆ ಕಾಫಿ ಬದಲು ಎಳ್ನೀರು ಕುಡಿದಿದ್ದು ಹೆಂಗನ್ಸ್ತು? ಬೆಳಗ್ಗೆ ಬೆಳಗ್ಗೆ ಕಾಫಿ ಬದಲು ಎಳ್ನೀರು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅನಿಸ್ತು. ಅದಕ್ಕೆ ನೀವು ಹೇಳ್ತೀರಿ ಕುಡಿದಿದ್ದೀವಿ. ಏನೋ ಒಳ್ಳೇದಾಗಿಲ್ಲ ಅಂದ್ರೆ ನಿಮ್ಗೆ ಆಮೇಲೆ. ಸೊ ಇವಾಗ ಒಂದು ಶಾರ್ಟ್ ಬ್ರೇಕ್ ತಗೊಂಡು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಲೆಟ್ಸ್ ಗೋ. ಫೈನಲಿ ನಾವು ಮೈಸೂರಿಗೆ ರೀಚ್ ಆದ್ವಿ. ಮೈಸೂರನ್ನ ನೋಡಲಿಕ್ಕೆ ತುಂಬ ಸುಂದರವಾಗಿದೆ. ಫೈನಲಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದ್ವಿ. ಫೈನಲಿ ನಾವು ಚಾಮುಂಡೇಶ್ವರಿ ಬೆಟ್ಟಕ್ಕೆ ರೀಚ್ ಆದ್ವಿ. ಸೊ ನಾನು ಬರ್ತಿರೋದು ಫಸ್ಟ್ ಟೈಮು ಚಾಮುಂಡೇಶ್ವರಿ ಬೆಟ್ಟಕ್ಕೆ. ಮತ್ತೆ ನೀನು ಎಷ್ಟೊತ್ತಿ ಬರ್ತಿದ್ಯಾ ಚಾಮುಂಡೇಶ್ವರಿ ಬೆಟ್ಟಕ್ಕೆ? 3ನೇ ಸಾರಿ.
ಮೂರನೇ ಸತಿ. ನಾನು 2ನೇ ಸಲ. ನೀನು 2ನೇ ಸತಿ ಬರ್ತಿದ್ಯಾ? ಸೊ 2ನೇ ಸತಿ ಬರ್ತಿದ್ಯಾ, ಬಟ್ ಫಸ್ಟ್ನೇ ಸತಿ ಹೋದಾಗ ದರ್ಶನ ಮಾಡಿಲ್ಲ. ಮಾಡಿಲ್ಲ. ಹಾಂ. ನಾನು ಇದೇ ಫಸ್ಟು ಬರ್ತಾ ಇರೋದು ಚಾಮುಂಡೇಶ್ವರಿ. ಅಕ್ಕ ನೀನು? ಇದು 5ನೇ ಸತಿ ಬರ್ತಾ ಇರೋದು. 5ನೇ ಸತಿ ಬರ್ತಾ ಇರೋದು. ಗುಂಡ ನೀನು ಎಷ್ಟನೇ ಸತಿ ಬರ್ತಿದ್ಯಾ? 2ನೇ ಸತಿ ಬರ್ತಿದ್ಯಾ? ಸೊ ಇಲ್ಲಿ ಬಂದರೆ ಅಮ್ಮನವ್ರಿಗಂತ ಪೂಜೆ ಸಾಮಗ್ರಿಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಸೊ ಪೂಜೆ ಮಾಡಿಸೋರು ಇಲ್ಲಿಂದನೇ ತಗೊಂಡು ಹೋಗ್ಬೋದು. ದರ್ಶನಕ್ಕೆ ಅಂತ ಹೋದ್ವಿ, ನಾರ್ಮಲ್ ದರ್ಶನಕ್ಕೆ ಅಂತ. ಬಟ್ ತುಂಬ ಜನ ಇತ್ತು. ಬಟ್ ಇವತ್ತೆಲ್ಲ ಪ್ಲೇಸಸ್ನು ಕವರ್ ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ನಾವು ಟಿಕೆಟ್ನ ತೊಗೊಂಡು 200 ರುಪೀಸ್ ಏನೋ ಹೇಳಿದ್ದಾರೆ. ಸೊ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಮೊಬೈಲೆಲ್ಲ ಒಳಗಡೆ ಹಲೋ ಇಲ್ಲ. ಸೊ ಅಲ್ಲಿಂದ ಬಂದಿದ ತಕ್ಷಣ ನಾನು ನಿಮಗೆ ಹೇಳ್ತೀನಿ ಹೇಗಾಯಿತು ದರ್ಶನ ಅಂತ. ಫೈನಲಿ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಈಗಷ್ಟೇ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಗೈಸ್ ದರ್ಶನ ಮುಗಿಸ್ಕೊಂಡು ನಾವು ಟಿಫನಿಗೆ ಬರೋಷ್ಟರಲ್ಲಿ ಆಲ್ರೆಡಿ 10 o'clock ಆಗಿತ್ತು. ಸೊ ಟಿಫನ್ನು ಕೂಡ ದೇವಸ್ಥಾನದಲ್ಲೇ ಪ್ರೊವೈಡ್ ಮಾಡಿದರು. ಹಾಗೆ ಟಿಫನ್ ಮಾತ್ರ ತುಂಬ ಚೆನ್ನಾಗಿತ್ತು. ಟೊಮೆಟೊ ಬಾತು ಮತ್ತು ಸ್ವೀಟ್ ಪೊಂಗಲ್ನ ಮಾಡಿಸಿದ್ರು. ಫೈನಲಿ ಟಿಫನ್ ಆಯಿತು. ನೆಕ್ಸ್ಟ್ ಪ್ಲೇಸ್ ಬಂದುಬಿಟ್ಟು ಮಹಿಷಾಸುರನ ಸ್ಟ್ಯಾಚು ಹತ್ರ ವಿಸಿಟ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಗೈಸ್ ಮಹಿಷಾಸುರನ ಸ್ಟ್ಯಾಚು ಬಗ್ಗೆ ಹೇಳೋದಾದರೆ ಇದು ಮೈಸೂರು ಚಾಮುಂಡಿ ಬೆಟ್ಟದಲ್ಲಿರುವ ಮಹಿಷಾಸುರನ ಪ್ರತಿಮೆ ಹಾಗೂ ಅವನನ್ನು ದೇವಿ ಚಾಮುಂಡೇಶ್ವರಿ ಸಂಹಾರ ಮಾಡಿದ್ದು. ಸೊ ಗೈಸ್ ನಾವು ಇವಾಗ ಮಹಿಷಾಸುರನ ಸ್ಟ್ಯಾಚುನ ನೋಡಿಕೊಂಡು ಪಕ್ಕದಲ್ಲೇ ಇರುವಂಥ ದೊಡ್ಡನಂದಿ ದೇವಸ್ಥಾನಕ್ಕೆ ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡ್ತಿರ್ಬೋದು. ಸೊ ಯಾರಾದರೂ ಮೈಸೂರು ಕಡೆ ಬರೋರಿದ್ದರೆ ಪಕ್ಕದಲ್ಲಿರುವಂಥ ದೊಡ್ಡನಂದಿ ದೇವಸ್ಥಾನವನ್ನು ಮಿಸ್ ಮಾಡ್ಕೋಬೇಡಿ. ಸೊ ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಸೊ ಓನ್ ವೆಹಿಕಲ್ಸು ಕೂಡ ತೊಗೊಂಡೋಗೋರು ಹೋಗ್ತಾರೆ. ನಮಗೆ ಗೊತ್ತಿರಲಿಲ್ಲ, ಅದಕ್ಕಾಗಿ ನಾವು ನಡ್ಕೊಂಡೇ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ನಮಗೆ ಓನ್ ವೆಹಿಕಲ್ಸು ಕೂಡ ಬರ್ತಿದ್ದಾವೆ ಅಂತ. ಗೈಸ್ ಇಳಿಯುವಾಗ ಅಷ್ಟೊಂದು ರಿಸ್ಕ್ ಆಗಲ್ಲ, ಯಾಕಂದರೆ ಸ್ಟೆಪ್ಸ್ ಎಲ್ಲ ತುಂಬ ಹೈಟ್ ಇಲ್ಲ. ಹಾಗಾಗಿ ಇಳ್ಕೊಂಡು ಹೋಗ್ಬಿಡ್ಬೋದು ಬೇಗ. ಲೈಕ್ ಇಟ್? ಹಾಗೆ ಸ್ವಲ್ಪ ಫನ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಸ್ಟೆಪ್ಸ್ನ ಇಳಿತಿದ್ದೀವಿ. ಎಷ್ಟು ಸುತ್ತಮುತ್ತ ಕಾಡು ವಾತಾವರಣ, ಒಂಥರ ಚೆನ್ನಾಗಿದೆ. ಯಾವುದೋ ಒಂದು ಟ್ರಕ್ಕಿಂಗ್ ಹೋಗ್ತಿರೋ ಫೀಲ್ ಬರ್ತಿದೆ ನೋಡ್ತಿದ್ರೆ. ಸೌಂದರ್ಯ ಸರಸ್ವತಿ ಸೆರೆಗಿಳಿದು ಅಬ್ಬಬ್ಬಾ ಎಂತ ಹಾಡು, ಎಂತ ಹಾಡು. ಗೈಸ್ ಇಲ್ಲಿಂದ ವ್ಯೂ ನೋಡ್ತಿರ್ಬೋದು, ತುಂಬ ಕ್ರೇಜಿ ಆಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರಾಗಿ ಕಾಣಿಸ್ತಿದೆ. ಸೊ ಫೈನಲಿ ಗೈಸ್ ನಾವು ದೊಡ್ಡನಂದಿ ಬಂದಿದ್ದೀವಿ. ನೋಡ್ತಿರ್ಬೋದು, ಫಸ್ಟ್ ಟೈಮ್ ಆದ್ರೂ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಹಾಗೆ ನೋಡೋಣ, ನಮ್ಮ ಫ್ಯಾಮಿಲಿ ಎಲ್ಲ ಅಲ್ಲಿ ನಿಂತಿದ್ದಾರೆ. ಸೊ ಅವ್ರಿಗೂ ಕೂಡ ಖುಷಿ ಇದೆ ಇಲ್ಲಿಗೆ ಬಂದಿರೋದು. ಇವ್ರದ್ದೇನು ವಿಶೇಷ ಇದೆ ಹೇಳ್ಬೋದಾ? ವಿಶೇಷ ಏನಿದೆ ಅಂದರೆ ಒಂದೇ ಶಿಲೆಯಲ್ಲಿ ಮಾಡಿರ್ತಕ್ಕಂಥ ಏಕಶಿಲಾ ನಂದಿ. ಹಾಂ ಹಾಂ ಹಾಂ. ಸೊ ತುಂಬಾ ಕೋತಿಗಳಿದ್ದಾವೆ. ಒಂದೊಂದು ಕೋತಿಗಳು ತುಂಬ ಶಾರ್ಪ್ ಇದೆ ಮಾತ್ರ. ಸೊ ನೋಡ್ತಿರ್ಬೋದು ಎಷ್ಟು ಕೋತಿಗಳಿದೆ ಅಂತ. ನಾನು ವಿಡಿಯೋ ಮಾಡ್ತಿದ್ರೆ ಅದು ನನ್ನ ಬಟ್ಟೆ ಇಟ್ಕೊಂಡು ಎಳಿತಿದೆ ನೋಡಿ ಗೈಸ್. ನೋಡಿ ಗೈಸ್ ನಮ್ಮಮ್ಮ ಹೆಂಗ್ ಕೋತಿನ ಆಟಾಡಿಸ್ತಿದ್ದಾರೆ ಅಂತ. ಟಿಲಿಲಿಲಿ 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 ಟಿಲಿಲಿಲಿ. ನೋಡಿದ್ರಿ ಎಲ್ಲ, ಸಿಕ್ಕಾಪಟ್ಟೆ ಫನ್ ಇತ್ತು. ಇದಂತೂ ಒಂದು ವಂಡರ್ಫುಲ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಸೊ ಸಖತ್ ಎಂಜಾಯ್ ಮಾಡಿದ್ವಿ ಈ ಮೂಮೆಂಟ್ನ.
ಸೊ ಎಂಜಾಯ್ ಮಾಡಿಕೊಂಡು ನಾವು ಹೋಗಿದ್ದು ಪಕ್ಕದಲ್ಲೇ ಇರುವಂಥ ಒಂದು ಶಿವ ಟೆಂಪಲ್ಗೆ. ಇದು ಕೂಡ ತುಂಬ ಚೆನ್ನಾಗಿದೆ, ನೋಡ್ತಿರ್ಬೋದು ಹೆಂಗೆ ಹೋಗಬೇಕು ಅಂತ. ಸೊ ಚಿಕ್ಕ ಡೋರ್ ಇದೆ, ಕೆಳಗಡೆ ನುಗ್ಬಿಟ್ಟು ಹೋಗಬೇಕು, ಬಂಡೆ ಮಧ್ಯೆ ಇರುವಂಥ ಶಿವ. ನಂದಿ ದರ್ಶನ ಮುಗಿಸ್ಕೊಂಡು ಈಗ ನೆಕ್ಸ್ಟು ನಂಜನಗೂಡಿಗೆ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಒಂದು 5 ಜನ ಅಷ್ಟೇ ನಾವು ಹೋಗ್ತಾ ಇರೋದು. ಇನ್ನು 3 ಜನ ಕಾರಲ್ಲಿ ಬರ್ತೀನಿ ಅಂತ ಕಾರಲ್ಲಿ ಬರ್ತಾರೆ. ಬಿಕಾಸ್ ಅವರಿಗೆಲ್ಲ ಮಂಡಿ ನೋವು ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ಅವರು ಕಾರಲ್ಲಿ ಹೋಗ್ತಿದ್ದಾರೆ. ನಾವು ನಡ್ಕೊಂಡು ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ. ನಡ್ಕೊಂಡು ಬರೋಷ್ಟರಲ್ಲಿ ಇವರಿಬ್ಬರು ಸುಸ್ತಾದರು, ಹಾಗೆ ನಮಗೂ ಕೂಡ. ಅವರಿಬ್ಬರು ಮೇಲ್ಗಡೆ ಹೋಗ್ತಾ ಇದ್ದಾರೆ, ಅಲ್ಲಿ ನೋಡ್ತಿರ್ಬೋದು. ಸೊ ಹೋಗೋಣ ಬನ್ನಿ. ಸೊ ಸ್ಟೆಪ್ಸ್ ಎಲ್ಲ ಹತ್ತು ಬಂದು ಟಯರ್ಡ್ ಆಗಿ ಗೋಲಿ ಸೋಡಾ ಕುಡಿಯೋಣ ಅಂತ ಗೋಲಿ ಸೋಡಾ ಕುಡಿತಾ ಇದ್ದೀವಿ. ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಂಜನಗೂಡು ವಿಡಿಯೋನ ಪಾರ್ಟ್ 2 ಆಗಿ ಹಾಕ್ತೀನಿ, ಸೊ ಅದನ್ನು ಕೂಡ ಮಿಸ್ ಮಾಡಬೇಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಯಾವಾಗಲೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕೀಪ್ ವಾಚಿಂಗ್ ಕುರುಬನ ರಾಣಿ ಯೂಟ್ಯೂಬ್ ಚಾನೆಲ್. ಟೇಕ್ ಕೇರ್, ಬಾಯ್.